ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮನ್ನು ನಾನು ಮತ್ತೊಮ್ಮೆ ತುಳುನಾಡಿದ ತೊಡರ್ದ ಬಲ್ಪು ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡುತ್ತಾ ಸ್ನೇಹಿತರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ನಾನು 2 ಡೇಸಿಂದ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ, ಕ್ಷಮಿಸಿ. ಯಾಕೆಂದರೆ ಕೆಲಸ ಸ್ವಲ್ಪ ಬ್ಯುಸಿ ಇದ್ದರಿಂದ ನನಗೆ ಬ್ಲಾಗ್ ಮುಂದುವರಿಸಲಿಕ್ಕೆ ಆಗಿಲ್ಲ. ನಾನು ಇವತ್ತು ನಿಮಗೆ ಈ ಬ್ಲಾಗ್ ನಿಮಗೆ ಒಂದು ದಿವಸ ಲೇಟಾಗಿ ಬರ್ಬೋದು. ನೋಡಿ, ಇವತ್ತು ಒಂದು ವಿಶೇಷವಾದ ದಿನ ಆಗಿರೋದ್ರಿಂದ ನಾನು ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡಿದ್ದೇನೆ. ಸ್ನೇಹಿತರೆ, ನನಗೆ ಅಂದರೆ ವೀಡಿಯೋಸ್ ಅಂದರೆ ನಮಗೆ ಆ ದಿವಸ ಏನೂ ನಿಮಗೆ ವಿಷಯಗಳಿರುವುದಿಲ್ಲ, ಅದರ ಬಗ್ಗೆ ಏನು ಹೇಳೋಕ್ಕೆ ಗೊತ್ತಿರೋದಿಲ್ಲ, ಜನರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾನು ಅಂತಹ ವೀಡಿಯೋಸ್ಗಳನ್ನೆಲ್ಲ ಹಾಕಲಿಕ್ಕೆ ಹೋಗೋದಿಲ್ಲ. ಜನರಿಗೆ ಗೊತ್ತಿಲ್ಲ, ಸಾಧ್ಯವಾದಷ್ಟು ಜನರಿಗೆ ಏನೂ ತಿಳಿದಿರೋದಿಲ್ಲ, ಆ ವಿಷಯದ ಬಗ್ಗೆ ಮಾತ್ರ ಕೆಲವೊಂದು ವ್ಲಾಗ್ ಮಾಡಲಿಕ್ಕೆ ನಾನು ಇಂಟ್ರೆಸ್ಟ್ ಕೊಡ್ತೇನೆ ಸ್ನೇಹಿತರೆ. ಯಾಕೆಂದರೆ ನೋಡಿ, ಇವತ್ತು ಒಂದು ಇದರ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು, ಇವತ್ತು ಕಾರ್ತಿಕ ಅಮಾವಾಸ್ಯೆ. ಹಾಗಾಗಿ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರದೇ ಇರ್ಬೋದು. ಕಾರ್ತಿಕ ಅಮಾವಾಸ್ಯೆ ಹುಣ್ಣಿಮೆ ಒಂದೇ ದಿವಸ ಬಂದಿದೆ. ಹಾಗಾಗಿ ಇವತ್ತೊಂದು ವಿಶೇಷವಾದ ಪೂಜೆಯನ್ನು ಮಾಡಿ ನಾನು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಿರ್ಬೋದು. ಈ ಕ್ಷೇತ್ರದ ಬಗ್ಗೆ ಎಷ್ಟು ಸಾವಿರ ಶಬ್ದಗಳು ಹೇಳಿದ್ರೂ ಸಾಕಾಗೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ನಮ್ಮ ತುಳುನಾಡಿನ ಜನತೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡದ ಅವರು ಯಾರೂ ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನೋಡಿ, ನಾನು ಹೆಚ್ಚಿನ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಕ್ಷೇತ್ರ ಅಂದರೆ ಈ ಕ್ಷೇತ್ರನೇ. ನಾನು ಪ್ರತಿ ಶುಕ್ರವಾರ ಬರ್ತೇನೆ. ಕೆಲವೊಂದು ಶುಕ್ರವಾರ ನನಗೆ ನನ್ನ ವೈಯಕ್ತಿಕ ಕಾರಣಗಳಿಂದ ಬರದೇ ಇರಬಹುದು. ಹಾಗಾಗಿ ಅದು ಬಿಟ್ಟರೆ ಅದರ್ವೈಸ್ ನಾನು ಖಂಡಿತ ಬಂದೇ ಬರ್ತೇನೆ ಈ ಕ್ಷೇತ್ರಕ್ಕೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವ ಜಾಗಕ್ಕೆ ಬಂದಿದ್ದೇನಂತ ನಾನು ಹೇಳೋದಿಲ್ಲ, ನಿಮಗೆ ನೋಡುವಾಗಲೇ ಗೊತ್ತಿರ್ಬೋದು. ಈ ಕ್ಷೇತ್ರದ ಬಗ್ಗೆ ನಾನು ಹೇಳುವಾಗೇನೇ ಇಲ್ಲ, ಯಾಕೆಂದರೆ ತುಂಬ ಪೀಸ್ಫುಲ್ ಮೈಂಡ್ ಸಿಕ್ಕಿದೆ ನನಗೆ. ಇಲ್ಲಿ ಒಳ್ಳೆಯದಾಗಿದೆ, ನನ್ನ ಕೆಲಸದಲ್ಲಿ ಆಗಿರ್ಬೋದು, ನನ್ನ ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು, ಅಥವಾ ನನ್ನ ಆರೋಗ್ಯದಲ್ಲಿ ಆಗಿರ್ಬೋದು, ಪ್ರತಿ ಒಂದು ತಾಯಿ ನನಗೆ ತುಂಬ ಬದಲಾವಣೆಯಾಗಿದೆ ಸ್ನೇಹಿತರೆ. ಹಾಗಾಗಿ ನನಗೆ ಈ ಕ್ಷೇತ್ರದ ಒಂದು ವಿಡಿಯೋಸ್ ಮಾಡಬೇಕಂತ ಎಷ್ಟೋ ದಿನದಿಂದ ನನಗೊಂದು ಆಸೆ ಇತ್ತು. ಹಾಗಾಗಿ ಇವತ್ತು ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಬಂದು 1.5 ಗಂಟೆ ಆದರೂ ಇಲ್ಲಿ ಕೂತ್ಕೊಂಡು ದೇವರ ಸೇವೆಯೆಲ್ಲ, ದೇವರಿಗೆ ಕೊಡುವಂಥ ಸೇವೆಯೆಲ್ಲ ಕೊಟ್ಟು ಅಲ್ಲಿ ದೇವರ ದರ್ಶನ ಎಲ್ಲ ಮಾಡಿ 1.5 ಗಂಟೆ ಆ ಜಾಗದಲ್ಲಿ ಕೂತ್ಕೊಂಡು ತಾಯಿ ಹತ್ರ ಕೂತ್ಕೊಂಡು ತುಂಬ ಸಮಯವನ್ನು ನಾನು ಆ ತಾಯಿಗೆ ಕೊಡ್ತೇನೆ. ತುಂಬ ಖುಷಿಯಾಗುತ್ತೆ. ನೋಡಿ, ಈಗ ಬರ್ತಾ ಇದ್ದೀನಿ, ಈಗ ಒಳಗೆ ಎಂಟ್ರಿ ಆಗ್ತಾ ಇದ್ದೇನೆ. ಏನೋ ಒಂದು ಮನಸ್ಸಿಗೆ ಏನೋ ಒಂದು ಖುಷಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ, ನಾನು ದೇವರು ಕೊಟ್ಟಂತಹ ನನಗೆ 24 ತಾಸುಗಳಲ್ಲಿ ಅಟ್ಲೀಸ್ಟ್ ನಾನು 1.5 ಗಂಟೆ ದೇವರಿಗೆ ಕೊಡೋದು ಏನೂ ವಿಶೇಷತೆ ಇಲ್ಲ. ಹಾಗಾಗಿ ನನ್ನ ಒಂದು ಅನುಭವದ ಮಾತನ್ನು ಹೇಳ್ತಿದ್ದೇನೆ. ಇವತ್ತು ಈ ದೇವಸ್ಥಾನದಲ್ಲಿ ಕಾರ್ತಿಕ ಅಮಾವಾಸ್ಯೆ ಇತ್ತು, ಅಂದರೆ ತುಂಬ ರಶ್ ಇತ್ತು ಜನ. ನಾನು ಮುಂಚೆ ನಿಮಗೆ ಕೆಲವೊಂದು ವೀಡಿಯೋಸಲ್ಲಿ ಹೇಳಿದ್ದೇನೆ. ನೋಡಿ, ಈ ಥರ ಜನರು ಬಂದವರಿಗೆ ಏನಾದ್ರು ನೋಡಿ, ಈ ಥರ ಲೈನಲ್ಲಿ ನಾವು ಸೇವೆಗೆ ನಿಲ್ತೇವೆ. ಕೆಲವರಿಗೆ ತಾಳ್ಮೆ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಬೇಗ ಸಿಗಬೇಕು, ಬೇಗ ಆಗಬೇಕು, ಬೇಗ ದೇವರನ್ನು ನೋಡಬೇಕು. ನೋಡಿ, ಆ ಥರ ಯಾವತ್ತೂ ನೀವು ಅರ್ಜೆಂಟಲ್ಲಿ ಯಾವತ್ತೂ ದೇವಸ್ಥಾನಗಳಿಗೆ ಹೋಗಬೇಡಿ. ಯಾಕೆಂದರೆ ನೀವು ದೇವರಿಗೆ ಕೊಡುವಂಥ ಸಮಯವನ್ನು ಪರ್ಫೆಕ್ಟಾಗಿ ಕೊಡಿ. ಯಾಕೆಂದರೆ ನೀವು ಅರ್ಜೆಂಟಲ್ಲಿ ಬರುವುದೇ ಬೇಡ, ಅರ್ಜೆಂಟಿಗೆ ಬರಲೇಬೇಡಿ. ಯಾಕೆ ಗೊತ್ತಾ, ದೇವರಿಗೆ ಒಂದು ಇಷ್ಟಿಷ್ಟು ಸಮಯವನ್ನು ಕೊಟ್ಟು, ಎಲ್ಲರೂ ಕೂಡ ಅಷ್ಟೇ ಪಾಪ, ಎಲ್ರಿಗೊಂದು ಆಸೆ ಇರುತ್ತೆ, ದೇವರ ದರ್ಶನ ಮಾಡಬೇಕು, ದೇವರ ಪ್ರಸಾದ ತಗೊಳ್ಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಹಾಗಾಗಿ ಇಂತಹ ಎಲ್ಲ ಜಾಗಗಳಲ್ಲಿ ಆದಷ್ಟು ತಾಳ್ಮೆಯಿಂದ ನಾವು ಕಾಯ್ದುಕೊಂಡ್ರೆ ಒಳ್ಳೆಯದಾಗ್ತದೆ ಸ್ನೇಹಿತರೆ. ತುಂಬ ರಶ್ ಇರುತ್ತೆ, ಎಲ್ರಿಗೂ ಆಸೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ನೂಕುನುಗ್ಗಲು ಮಾಡದೆ, ದೇವರ ಪ್ರಸಾದ ಸ್ವೀಕಾರ ಮಾಡುವಾಗ ಯಾವುದೇ ಒಂದು ಯಾವುದೊಂದು ನೂಕುನುಗ್ಗಲಲ್ಲಿ ಹೋಗದೆ, ನಿಧಾನವಾಗಿ ಶಾಂತ ರೀತಿಯಲ್ಲಿ ತಾಳ್ಮೆಯಲ್ಲಿ ಎಲ್ಲರೂ ಕಾಯ್ದುಕೊಂಡರೆ ಮೋಸ್ಟ್ಲಿ ಎಲ್ಲ ಕಡೆ ಇಂತಹ ಒಂದು ಬದಲಾವಣೆ ಆಗ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ನಾವು ಬದಲಾಗಬೇಕು ಸ್ನೇಹಿತರೆ. ನಾವು ಬದಲಾದರೆ ಖಂಡಿತ ಪ್ರತಿಯೊಂದು ಕೂಡ ಬದಲಾವಣೆ ಆಗಲು ಸಾಧ್ಯ. ಇನ್ನೊಬ್ಬರ ಬಗ್ಗೆ ಹೇಳದೆ, ನನ್ನಲ್ಲಿ ನಾನು ತಾಳ್ಮೆಯಿಂದ ಇದ್ದು, ನಾನು ನಿಧಾನಗತಿಯಲ್ಲಿ ಇದ್ದರೆ ಇನ್ನೊಬ್ಬರು ಅದನ್ನು ನಮ್ಮನ್ನು ನೋಡಿ ಕಲಿತಾರೆ ಸ್ನೇಹಿತರೆ. ನೋಡಿ, ನಾನೀಗ ನಿಮಗೆ ದೇವಸ್ಥಾನ ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಈ ಕ್ಷೇತ್ರ ಯಾವುದಂತ ನಿಮಗೆ ಗೊತ್ತೇ ಇದೆ. ನಾನು ಒಂದು ವಿಷಯ ಹೇಳೋದಾದರೆ, ನಾವು ತುಂಬ ಪುಣ್ಯವಂತರು. ಮೊದಲನೇದಾಗಿ ನಾನು ಹೇಳಿದ, ತುಳುನಾಡಲ್ಲಿ ನಾವು ಹುಟ್ಟಿದ್ದೇವೆ ಅಂದರೆ ನಿಜವಾಗ್ಲೂ ತುಂಬ ಪುಣ್ಯವಂತರು ಸ್ನೇಹಿತರೆ. ಏಕೆಂದರೆ ಇಂತಹ ಪುಣ್ಯಕ್ಷೇತ್ರದಲ್ಲಿ ಇಂತಹ ಒಂದು ಶಕ್ತಿ ದೇವತೆಗಳು, ಶಕ್ತಿ ದೇವಿಯರು ಇದ್ದಾರೆ ಅಂದರೆ ನಾವು ಅದಕ್ಕಿಂತ ಏನಾದರೂ ನಮಗೆ ಏನಾದರೂ ಬೇಕಾ? ನಿಜವಾಗ್ಲೂ ಇಲ್ಲ. ತುಂಬ ನಮ್ಮ ತುಳುನಾಡಲ್ಲಿ ತುಂಬ ಒಳ್ಳೆ ಶಕ್ತಿ ಕ್ಷೇತ್ರಗಳು ಇದೆ. ಶಕ್ತಿ ನೋಡಿ, ಇಲ್ಲಿ ಈ ದೇವರ ಬಗ್ಗೆ ಹೇಳೋದಾದರೆ 1-2 ಮಾತುಗಳಲ್ಲ, ತುಂಬ ಒಂದು ಪವರ್ಫುಲ್ ಜಾಗ ಇದು.
ತುಂಬ ಒಂದು ಪವರ್ಫುಲ್ ಜಾಗ ಸ್ನೇಹಿತರೆ. ಇಂತಹ ಒಂದು ಜಾಗದಲ್ಲಿ ನಾವು ಹುಟ್ಟಿದ್ದೇವೆ ಅಂದರೆ ನಿಜವಾಗ್ಲೂ ನಾವು ಪುಣ್ಯವಂತರು. ಹಾಗಾಗಿ ನಮಗೆ ದೇವರು ಕೊಟ್ಟಂಥ ಸಮಯ ಸಿಕ್ಕಾಗ ದೇವರಿಗೆ ಒಂದು ಸ್ವಲ್ಪ ಸಮಯವನ್ನು ಮೀಸಲಲ್ಲಿ ಇಷ್ಟೇ ಒಂದು ಸಮಯವನ್ನು ದೇವರಿಗೆ ಕೊಟ್ಟರೆ ಏನೋ ಒಂದು ನಮ್ಮ ಜೀವನದಲ್ಲಿ ನಾವು ಒಂದು ಸಾಧನೆ ಮಾಡಿದಾಗ ಆಗುತ್ತೆ, ಅಥವಾ ನಮ್ಮ ಕೆಲಸಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಮಾರ್ಗ ಸಿಗ್ಬೋದು, ಆ ತಾಯಿ ನಮಗೆ ಒದಗಿಸ್ಬೋದು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಸೊ ಹಾಗೆ ನನ್ನ ಅನುಭವದ ಮಾತು ಹೇಳೋದಾದರೆ ನಂಗೆ ತುಂಬ ಒಳ್ಳೆಯದಾಗಿದೆ, ಪೀಸ್ಫುಲ್ ಮೈಂಡ್ ಸಿಕ್ಕಿದೆ ಸ್ನೇಹಿತರೆ. ಹಾಗಾಗಿ ನಾನು ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಈ ಕ್ಷೇತ್ರಕ್ಕೆ ನಾನು ಬಂದೇ ಬರ್ತೇನೆ. ನೋಡಿ, ದೇವರ ದರ್ಶನ ಎಲ್ಲ ಆಯಿತು. ದೇವರ ದರ್ಶನ ಆದ ನಂತರ ನಾನು ಅನ್ನ ಸಂತರ್ಪಣೆಗೆ ಬಂದೆ. ನೋಡಿ, ಇಲ್ಲಿ ಕೂಡ ರಶ್ ಇತ್ತು, ಲೈನ್ ಇತ್ತು. ಅನ್ನ ಸಂತರ್ಪಣೆ ನಾನು ಹೆಚ್ಚಾಗಿ ಶುಕ್ರವಾರ ದಿವಸ, ನಾನು ಮುಂಚೆನೇ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ಶುಕ್ರವಾರ ದಿವಸ ನಾನು ಹೆಚ್ಚಾಗಿ ದೇವಿ ದೇವಸ್ಥಾನದಲ್ಲಿ ಸ್ವೀಕಾರ ಮಾಡೋದು. ಹಾಗಾಗಿ ತುಂಬ ಅಂದರೆ ತುಂಬ ರಶ್ ಇತ್ತು ಆ ದಿವಸ. ಅಂದರೆ ಆ ದಿವಸ ಲಕ್ಷ ಕುಂಕುಮಾರ್ಚನೆ ಸೇವೆ ಕೂಡ ಇತ್ತು. ಹಾಗಾಗಿ ತುಂಬ ಖುಷಿಯಾಯಿತು ನನಗೆ, ಯಾಕೆಂದರೆ ತುಂಬ ಜನರು ಬಂದಿದ್ದರು, ಹಾಗೆ ಒಂದು ಸೇವೆ ಕೂಡ ದೇವರಿಗೆ ಕೊಟ್ಟ ಹಾಗೆ ಆಯಿತು. ವಿಶೇಷವಾದ ದಿನ ಅಂತಲೂ ಕೂಡ ಆ ದಿವಸ ನನಗೆ ಸಿಕ್ಕಿತು. ಹಾಗಾಗಿ ನೋಡಿ, ಈಗ ಅನ್ನ ಪ್ರಸಾದ ಸ್ವೀಕಾರ ಮಾಡ್ತಿದ್ದೇನೆ. ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಈ ಪ್ರಸಾದ ಇದು ನಮಗೆ ಒಂದು ನಿಜವಾಗ್ಲೂ ನಾವು ಅಲ್ಲಿ ಅನ್ನದಲ್ಲಿ, ನಾನು ಪ್ರತಿಯೊಂದು ಅನ್ನದ ಕಾಳಲ್ಲಿ ಕೂಡ ದೇವಿನ ನೋಡ್ತೇನೆ. ನಾನು ತುಂಬ ಖುಷಿಯಾಗುತ್ತೆ, ಏನೋ ಒಂದು ನಮಗೆ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ನಾನು ಎಷ್ಟೇ ರಶ್ ಇದ್ದರೂ ಕೂಡ ನಾನು ದೇವರ ಸೇವೆ, ದೇವರ ದರ್ಶನ, ಹಾಗೆ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಿಯೇ ಬರುವುದು ಸ್ನೇಹಿತರೆ. ಕೆಲವೊಂದು ವಿಷಯಗಳು ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಈ ರೀತಿ ನಾವು ದೇವಸ್ಥಾನಗಳಲ್ಲಿ ಈ ರೀತಿ ನಾವು ನಮ್ಮ ಮನಸ್ಸನ್ನು ಈ ರೀತಿ ಬದಲಾವಣೆ ಮಾಡಿಕೊಂಡ್ರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗ್ಬೋದು ಅಂತ ಒಂದು ನನ್ನ ನಂಬಿಕೆ ಸ್ನೇಹಿತರೆ. ಸಾಧ್ಯವಾದಷ್ಟು ನೋಡಿ, ನಿಮ್ಮಲ್ಲೂ ಕೂಡ ಬದಲಾವಣೆ ಆಗಲು ನೋಡಿ, ಏನೋ ಒಂದು ಖುಷಿ ಆಗುತ್ತೆ. ಹಾಗಾಗಿ ದೇವರ ಅನ್ನ ಸಂತರ್ಪಣೆ ಎಲ್ಲ ಸ್ವೀಕಾರ ಮಾಡಿ ಆಯಿತು, ನಾನು ವಾಪಸ್ ಬರ್ತಾ ಇದ್ದೇನೆ. ಹಾಗೆ 1.5 ಗಂಟೆ ನಾನು ದೇವಸ್ಥಾನದಲ್ಲಿ ಕಳೆದೆ. ಅಲ್ಲಿ ತುಂಬ ಖುಷಿಯಾಯಿತು. ಆ ತಾಯಿಯ ದರ್ಶನ, ಪೂಜೆ ಎಲ್ಲ ನೋಡಿ ತುಂಬ ಮನಸ್ಸಿಗೆ ಏನೋ ಒಂದು ಬರುವಾಗ ಖುಷಿ ಆಗ್ತದೆ ಸ್ನೇಹಿತರೆ. ಏನೋ ಒಂದು ನನಗೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಅನ್ನೋದು ನನಗೆ ಆ ದಿವಸ ಸಿಗ್ತದೆ. ನೋಡಿ ಸ್ನೇಹಿತರೆ, ನಿಮಗೆ ಏನೋ ಒಂದು ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ. ಈ ವ್ಲಾಗ್ ನಿಮಗೆ ಇವತ್ತಿನ ವ್ಲಾಗ್, ಈ ದೇವಸ್ಥಾನದ ಬಗ್ಗೆ ನಾನೊಂದೆರಡು ಮಾತು ಹೇಳಿದ್ರೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಇಲ್ಲಿಗೆ ನಾನು ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.